ಸ್ವತಃ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು 50 ಕೋಟಿ ಆಫರ್ ಮಾಡಿದ್ರು ಅಂತ. ಈ ಕೆಲವು ದಿನಗಳ ಹಿಂದೆ ದೇವೇಗೌಡರು ಕೂಡ ಹೇಳಿದ್ರು, ಕುಮಾರಸ್ವಾಮಿ ಅವರು ಹೇಳಿದ್ರು, ಅಂದ್ರೆ ಸರ್ಕಾರ ಹೆಚ್ಚು ಉಳಿಯೋದಿಲ್ಲ ಅನ್ನೋಂಥದ್ದು. ನಿಮಗೆ ಯತ್ನಾಳ್ ಅವರ ಮಾತು, ಯತ್ನಾಳ್ ಅವರು ಏನು ಹೇಳಿದ್ರು, ನಮ್ಮ BJPಯಲ್ಲೇ ಒಬ್ಬರು 2,500 ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ ಮುಖ್ಯಮಂತ್ರಿ ಆಗೋಕ್ಕೆ ಅಂತ. 2,500 ಕೋಟಿ ಇಂಟು 50 ಡಿವೈಡೆಡ್ ಬೈ 50 ಜನ ಮಾಡಿರಿ ಎಷ್ಟು ಕೋಟಿ ಆಯಿತು? ಏನು ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಮಾತಾಡ್ತಾರೆ. ಎಷ್ಟು ಕೋಟಿ ಆಯ್ತು ರೀ? ಎಷ್ಟು ಕೋಟಿ ಆಯಿತು? 2,500 ಕೋಟಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಟ್ಕೊಂಡು ಕೂತಿದ್ದಾರೆ ಒಬ್ಬರು ಅಂತ ಹೇಳಿದ್ರೆ, ಯಾಕೆ ನೀವು ಯತ್ನಾಳ್ನ ತನಿಖೆ ಮಾಡ್ತಾರಲ್ಲ? ಯಾರು 2,500 ಕೋಟಿ ಇಟ್ಕೊಂಡಿದ್ದಾರೆ? ಎಲ್ಲಿ ಇಟ್ಟಿದ್ದಾರೆ? ಕ್ಯಾಶಲ್ಲಿ ಇಟ್ಟಿದ್ದಾರೆ? ಡಾಲರಲ್ಲಿ ಇಟ್ಟಿದ್ದಾರೆ? ದಿರಮ್ಸಲ್ಲಿ ಇಟ್ಟಿದ್ದಾರೆ? ಯಾಕೆ ತನಿಖೆ ಮಾಡ್ತಾಯಿಲ್ಲ? ದೇವೇಗೌಡರು ಮನೇಲಿ ಹೇಳಿದ್ರು, ಈ ಸರ್ಕಾರ ತೆಗಿಯೋವರೆಗೂ ನಾನು ಮಲಗಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪ ಅವರು ಹೇಳಿದ್ರು. ಏನಕ್ಕೆ ಹೇಳ್ತಾ ಇದ್ದಾರೆ? ಏನು ಸರ್ಕಾರ ತೆಗಿಯೋದಿದ್ರೆ ಹೆಂಗೆ ತೆಗೆದುಬಿಡೋಕ್ಕಾಗತ್ತಾ? ಇವರೆಲ್ಲ ಶಾಸಕರು ಖರೀದಿ ಮಾಡೋಕ್ಕೆ ತಾನೇ ಹೊರಟಿರೋದು. ಇವರು ಖರೀದಿ ಮಾಡಿ ತಾನೇ 2 ಸರಿ ಸರ್ಕಾರ ಮಾಡಿರೋದು. ಏನು ಪರಿಪೂರ್ಣ 120 ಸ್ಥಾನ ಬಂದೇನು ಮಾಡಿಲ್ಲಲ್ಲ. ಅವಾಗೆಲ್ಲ ಎಷ್ಟು ಕೋಟಿ ಕೊಟ್ಟು ಶಾಸಕರು ತೊಗೊಂಡ್ರು? ಅವರು ಏನೇನು ಮಾಡಿದ್ರು? ಈ ಸರ್ಕಾರ ಕೆಡವಿ ಸರ್. ಓದು ಆಪರೇಷನ್ ಕಮಲ ಒಬ್ಬೊಬ್ಬ ಶಾಸಕರಿಗೆ 30 ಕೋಟಿ ಕೊಟ್ಟಿದ್ದಾರೆ, 30 ಕೋಟಿ ಚುನಾವಣೆ ಮಾಡಿದ್ದಾರೆ. ಅವತ್ತೇ 60 ಕೋಟಿ ಖರ್ಚು ಮಾಡಿದ್ದಾರೆ ಅವರು. ಅವರಿಗೆ 100 ಕೋಟಿ 50 ಕೋಟಿ ಲೆಕ್ಕ ಇಲ್ಲ, ಸುಮ್ಮನೆ ಮಾತಾಡೋದು ಶಾಬಸ್ತರು ಅಂತ ಹತ್ರ. ಅವ್ರು ಏನು ಹೇಳೋದು? ಯತ್ನಾಳ್ ಹೇಳಿದ್ರೆ 2,500 ಕೋಟಿ ರೂಪಾಯಿ ರೆಡಿ ಇದೆ ನಮ್ಮ BJPಯಲ್ಲಿ ಮುಖ್ಯಮಂತ್ರಿಗಳಾಗೋಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. 2,500 ಕೋಟಿ ಡಿವೈಡೆಡ್ ಬೈ 50 ಜನ ಮಾಡಿರಿ ಎಷ್ಟು ಆಯಿತು? ನನಗೆ ಸ್ವಲ್ಪ ಗಣಿತ ಗೊತ್ತಿಲ್ಲ, ಲೆಕ್ಕ ಹೇಳ್ರಿ ನೀವೇನು. ಇಲ್ಲ ಯತ್ನಾಳ್ ಅವ್ರು ಕೇಳ್ರಿ, ಒಬ್ಬೊಬ್ರಿಗೆ ಎಷ್ಟು ಕೊಡೋಕ್ಕೆ ಇಟ್ಟಿದ್ದಾರೆ ಸರ್ ಅಂತ. ಸ್ವತಃ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು 50 ಕೋಟಿ ಆಫರ್ ಮಾಡಿದ್ರು ಅಂತ. ಈ ಕೆಲವು ದಿನಗಳ ಹಿಂದೆ ದೇವೇಗೌಡರು ಕೂಡ ಹೇಳಿದ್ರು, ಕುಮಾರಸ್ವಾಮಿ ಅವರು ಹೇಳಿದ್ರು, ಅಂದ್ರೆ ಸರ್ಕಾರ ಹೆಚ್ಚು ಉಳಿಯೋದಿಲ್ಲ ಅನ್ನೋಂಥದ್ದು. ನಿಮಗೆ ಯತ್ನಾಳ್ ಅವರ ಮಾತು, ಯತ್ನಾಳ್ ಅವರು ಏನು ಹೇಳಿದ್ರು, ನಮ್ಮ BJPಯಲ್ಲೇ ಒಬ್ಬರು 2,500 ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ ಮುಖ್ಯಮಂತ್ರಿ ಆಗೋಕ್ಕೆ ಅಂತ. 2,500 ಕೋಟಿ ಇಂಟು 50 ಡಿವೈಡೆಡ್ ಬೈ 50 ಜನ ಮಾಡಿರಿ ಎಷ್ಟು ಕೋಟಿ ಆಯಿತು? ಏನು ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಮಾತಾಡ್ತಾರೆ. ಎಷ್ಟು ಕೋಟಿ ಆಯ್ತು ರೀ? ಎಷ್ಟು ಕೋಟಿ ಆಯಿತು? 2,500 ಕೋಟಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಟ್ಕೊಂಡು ಕೂತಿದ್ದಾರೆ ಒಬ್ಬರು ಅಂತ ಹೇಳಿದ್ರೆ, ಯಾಕೆ ನೀವು ಯತ್ನಾಳ್ನ ತನಿಖೆ ಮಾಡ್ತಾರಲ್ಲ? ಯಾರು 2,500 ಕೋಟಿ ಇಟ್ಕೊಂಡಿದ್ದಾರೆ? ಎಲ್ಲಿ ಇಟ್ಟಿದ್ದಾರೆ? ಕ್ಯಾಶಲ್ಲಿ ಇಟ್ಟಿದ್ದಾರೆ? ಡಾಲರಲ್ಲಿ ಇಟ್ಟಿದ್ದಾರೆ? ದಿರಮ್ಸಲ್ಲಿ ಇಟ್ಟಿದ್ದಾರೆ? ಯಾಕೆ ತನಿಖೆ ಮಾಡ್ತಾಯಿಲ್ಲ? ದೇವೇಗೌಡರು ಮನೇಲಿ ಹೇಳಿದ್ರು, ಈ ಸರ್ಕಾರ ತೆಗಿಯೋವರೆಗೂ ನಾನು ಮಲಗಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪ ಅವರು ಹೇಳಿದ್ರು. ಏನಕ್ಕೆ ಹೇಳ್ತಾ ಇದ್ದಾರೆ? ಏನು ಸರ್ಕಾರ ತೆಗಿಯೋದಿದ್ರೆ ಹೆಂಗೆ ತೆಗೆದುಬಿಡೋಕ್ಕಾಗತ್ತಾ? ಇವರೆಲ್ಲ ಶಾಸಕರು ಖರೀದಿ ಮಾಡೋಕ್ಕೆ ತಾನೇ ಹೊರಟಿರೋದು. ಇವರು ಖರೀದಿ ಮಾಡಿ ತಾನೇ 2 ಸರಿ ಸರ್ಕಾರ ಮಾಡಿರೋದು. ಏನು ಪರಿಪೂರ್ಣ 120 ಸ್ಥಾನ ಬಂದೇನು ಮಾಡಿಲ್ಲಲ್ಲ. ಅವಾಗೆಲ್ಲ ಎಷ್ಟು ಕೋಟಿ ಕೊಟ್ಟು ಶಾಸಕರು ತೊಗೊಂಡ್ರು? ಅವರು ಏನೇನು ಮಾಡಿದ್ರು? ಈ ಸರ್ಕಾರ ಕೆಡವಿ ಸರ್. ಓದು ಆಪರೇಷನ್ ಕಮಲ ಒಬ್ಬೊಬ್ಬ ಶಾಸಕರಿಗೆ 30 ಕೋಟಿ ಕೊಟ್ಟಿದ್ದಾರೆ, 30 ಕೋಟಿ ಚುನಾವಣೆ ಮಾಡಿದ್ದಾರೆ. ಅವತ್ತೇ 60 ಕೋಟಿ ಖರ್ಚು ಮಾಡಿದ್ದಾರೆ ಅವರು. ಅವರಿಗೆ 100 ಕೋಟಿ 50 ಕೋಟಿ ಲೆಕ್ಕ ಇಲ್ಲ, ಸುಮ್ಮನೆ ಮಾತಾಡೋದು ಶಾಬಸ್ತರು ಅಂತ ಹತ್ರ. ಅವ್ರು ಏನು ಹೇಳೋದು? ಯತ್ನಾಳ್ ಹೇಳಿದ್ರೆ 2,500 ಕೋಟಿ ರೂಪಾಯಿ ರೆಡಿ ಇದೆ ನಮ್ಮ BJPಯಲ್ಲಿ ಮುಖ್ಯಮಂತ್ರಿಗಳಾಗೋಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. 2,500 ಕೋಟಿ ಡಿವೈಡೆಡ್ ಬೈ 50 ಜನ ಮಾಡಿರಿ ಎಷ್ಟು ಆಯಿತು? ನನಗೆ ಸ್ವಲ್ಪ ಗಣಿತ ಗೊತ್ತಿಲ್ಲ, ಲೆಕ್ಕ ಹೇಳ್ರಿ ನೀವೇನು. ಇಲ್ಲ ಯತ್ನಾಳ್ ಅವ್ರು ಕೇಳ್ರಿ, ಒಬ್ಬೊಬ್ರಿಗೆ ಎಷ್ಟು ಕೊಡೋಕ್ಕೆ ಇಟ್ಟಿದ್ದಾರೆ ಸರ್ ಅಂತ.